ರಾಜಶ್ರೀ ಕಂಪನಿಯನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಿಲ್ಲ. ಕೆಜೆ ಜಾರ್ಜ್ ಅವರು ಒಂದಷ್ಟು ಮಾಹಿತಿಯನ್ನ ಕೊಡುವುದರ ಜೊತೆಗೆ ರಾಜಶ್ರೀ ಕಂಪನಿಯ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಉತ್ತರಾಖಂಡ್ನಲ್ಲಿ ಕಂಪನಿಯನ್ನ ಬಾರ್ ಮಾಡಿದ್ದಾರೆ. ಇದಾದ ಬಳಿಕ ಎಂಒಯುಗೆ ತೆಗೆದುಕೊಂಡಿದ್ದಾರೆ. ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ ರಾಜಶ್ರೀ ಕಂಪನಿಗೆ ಟೆಂಡರ್ ಅನ್ನು ಕೊಡಲಾಗಿದೆ. ಬಾರ್ ಮಾಡಿರುವ ವೇಳೆಯೇ ರಾಜಶ್ರೀ ಕಂಪನಿಗೆ ಟೆಂಡರ್. ಏನಂತಂದ್ರೆ ರಾಜಶ್ರೀಯನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದಾರೆ. ಆ ಬ್ಲ್ಯಾಕ್ ಲಿಸ್ಟ್ ಮಾಡಿದ ಕಂಪನಿಗೆ ಕರ್ನಾಟಕ ಗೌರ್ಮೆಂಟ್ ನಾವು ಟೆಂಡರ್ ಕೊಟ್ಟಿದ್ದೀವಿ. ದಟ್ ಈಸ್ ರಾಂಗ್. ಅಥೆಂಟಿಕ್ ಆಗಿ ಹೇಳ್ತೀನಿ, ದಟ್ ಕಂಪನಿ ಈಸ್ ನಾಟ್ ಬ್ಲ್ಯಾಕ್ ಲಿಸ್ಟೆಡ್. ಅವರು ಉತ್ತರಾಂಚಲಲ್ಲಿ, ಉತ್ತರ ಪ್ರದೇಶದಲ್ಲಿ 2 ವರ್ಷಕ್ಕೆ ಅವ್ರು ಯಾವುದೋ ಕಾಂಟ್ರಾಕ್ಟ್ ಅದನ್ನು ಅವರು ಇದು ಮಾಡಿದ್ದಾರೆ, ಬಾರ್ ಮಾಡಿದ್ದಾರೆ. ನಾಟ್ ಬ್ಲ್ಯಾಕ್ ಲಿಸ್ಟೆಡ್, ಬಾರ್ ಮಾಡಿದ 2 yearsಗೆ. No, I want to ask you, when they barred for 2 years, that whether we have to take the allegation, that is their duty to find out the allegation and punish them. ಅದು ಹೇಳ್ತೀನಿ ಆಯಿತಾ. ಇದೀಗ ಬಾರ್ ಮಾಡಿದ್ದಾರೆ 2 ವರ್ಷಕ್ಕೆ. 2 ವರ್ಷ ಆದಮೇಲೆ ನಮ್ಮ ಫೆಸಿಲಿಟೇಟರು ಅದಾದಮೇಲೆ ಅವ್ರನ್ನ ಇದಕ್ಕೆ ತಗೊಂಡಿದ್ದಾರೆ. ಯಾವುದಕ್ಕೆ MOU ಮಾಡಿಬಿಟ್ಟು ತಗೊಂಡಿದ್ದಾರೆ. ಯಾವುದಕ್ಕೆ ಇದಕ್ಕೆ ಟೆಕ್ನಿಕಲ್ AMIಗೆ ತಗೊಂಡಿದ್ದಾರಲ್ಲ, ಅದಾಯಿತು. ಎರಡನೇದು, ಅವರು ನೀವು ಹೇಳ್ದಂಗೆ ಬಾರ್ ಮಾಡಿದಾಗಲೇ ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಒಂದು 16 ಕಡೆಯಲ್ಲಿ ಅವರಿಗೆ ಇದು ಕೊಟ್ಟಿದ್ದಾರೆ. ಬಾರ್ ಮಾಡಿದ ಟೈಮಲ್ಲೇ ಕೊಟ್ಟಿದ್ದಾರೆ. ನಾವು ಬಾರ್ ಮಾಡಿದ ಟೈಮಲ್ಲಿ ಕೊಡಲಿಲ್ಲ, ಬಾರ್ ಆದಮೇಲೆ ಕೊಟ್ಟಿದ್ದು. ಬಾರ್ ಮಾಡಿದ ಟೈಮಲ್ಲಿ ಕೊಟ್ಟಿದ್ದಾರೆ. ಅದಾದಮೇಲೆ ಏನಾಯಿತು, ಕೆಲವು ಡಿಸ್ಕಾಮ್ಸು ಅವರೇ ಫೆಸಿಲಿಟೇಟರ್. ನಮ್ಮಲ್ಲಿ ಅವರಲ್ಲ, ಇದು ಅಲ್ಲ, ಸಿಸ್ಟಮ್ ಇಂಡಿಕೇಟ್ರು ಇದು ಅವರಲ್ಲ, ಅವರು ಅದು ಕೊಟ್ಟಿದ್ದಾರೆ. ಅದು ಕೆಲವು ರಾಜ್ಯದಲ್ಲಿ ಕೊಟ್ಟಿರೋ ಜಾಗದಲ್ಲಿ ಯಾರು ನಮ್ಮ ಮೇಲೆ ಅಲಿಗೇಷನ್ ಆಗ್ತಿದ್ದಾರೆ ಅವರ ಪಕ್ಷ ಸರ್ಕಾರ ಇರುವ ಕಡೆನೇ ಮಾಡ್ತಾ ಇದ್ದಾರೆ. ದಯವಿಟ್ಟು ಅವರು ಅದನ್ನು ತಿಳ್ಕೊಂಡು ನನಗೆ ಹೇಳಿದ್ರೆ ಸರಿ. ಆ ಥರ ಆಗ್ತಾಯಿದೆ. ಏನಂತಂದ್ರೆ ರಾಜಶ್ರೀಯನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದಾರೆ. ಆ ಬ್ಲ್ಯಾಕ್ ಲಿಸ್ಟ್ ಮಾಡಿದ ಕಂಪನಿಗೆ ಕರ್ನಾಟಕ ಗೌರ್ಮೆಂಟ್ ನಾವು ಟೆಂಡರ್ ಕೊಟ್ಟಿದ್ದೀವಿ. ದಟ್ ಈಸ್ ರಾಂಗ್. ಅಥೆಂಟಿಕ್ ಆಗಿ ಹೇಳ್ತೀನಿ, ದಟ್ ಕಂಪನಿ ಈಸ್ ನಾಟ್ ಬ್ಲ್ಯಾಕ್ ಲಿಸ್ಟೆಡ್. ಅವರು ಉತ್ತರಾಂಚಲಲ್ಲಿ, ಉತ್ತರ ಪ್ರದೇಶದಲ್ಲಿ 2 ವರ್ಷಕ್ಕೆ ಅವ್ರು ಯಾವುದೋ ಕಾಂಟ್ರಾಕ್ಟ್ ಅದನ್ನು ಅವರು ಇದು ಮಾಡಿದ್ದಾರೆ, ಬಾರ್ ಮಾಡಿದ್ದಾರೆ. ನಾಟ್ ಬ್ಲ್ಯಾಕ್ ಲಿಸ್ಟೆಡ್, ಬಾರ್ ಮಾಡಿದ 2 yearsಗೆ. No, I want to ask you, when they barred for 2 years, that whether we have to take the allegation, that is their duty to find out the allegation and punish them. ಅದು ಹೇಳ್ತೀನಿ ಆಯಿತಾ. ಇದೀಗ ಬಾರ್ ಮಾಡಿದ್ದಾರೆ 2 ವರ್ಷಕ್ಕೆ. 2 ವರ್ಷ ಆದಮೇಲೆ ನಮ್ಮ ಫೆಸಿಲಿಟೇಟರು ಅದಾದಮೇಲೆ ಅವ್ರನ್ನ ಇದಕ್ಕೆ ತಗೊಂಡಿದ್ದಾರೆ. ಯಾವುದಕ್ಕೆ MOU ಮಾಡಿಬಿಟ್ಟು ತಗೊಂಡಿದ್ದಾರೆ. ಯಾವುದಕ್ಕೆ ಇದಕ್ಕೆ ಟೆಕ್ನಿಕಲ್ AMIಗೆ ತಗೊಂಡಿದ್ದಾರಲ್ಲ, ಅದಾಯಿತು. ಎರಡನೇದು, ಅಶ್ವತ್ಥನಾರಾಯಣ ಅವರು ಹೇಳಿದ್ರು ಉತ್ತರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಂತ್ರಿ ಇರಲಿಲ್ಲ ಅಂದ್ಬಿಟ್ಟು. ಅದು ನಿಜ ಅಲ್ಲ. ನಾನು ಒಂದು ದಿವಸ ಮೊದಲೇ ಹೋಗಿ ಸ್ಪೀಕರ್ನ ಕೇಳಿದಾಗ ಸ್ಪೀಕರ್ ಅವರು ಮುಖ್ಯಮಂತ್ರಿಯವರ ಉತ್ತರ ಆದಮೇಲೆ ಕೊಡಿ ಅಂತ ಹೇಳಿದ್ರು. ಉತ್ತರಕ್ಕೂ ನಾನು ಅಲ್ಲಿಯೇ ಇದ್ದೆ. ತಮ್ಗೆ ಗೊತ್ತಿದೆ, ಅದಕ್ಕಿಂತ ಮೊದಲೇ ಯಾವುದೋ ಇಶ್ಯೂ ತೆಗೆದುಬಿಟ್ಟು ಗಲಾಟೆ ಮಾಡಿ ಇನ್ನೊಂದು ಮಾಡಿ ಮುಖ್ಯಮಂತ್ರಿ ಉತ್ತರ ಸಮೇತ ಕೊಡಲಿಕ್ಕೆ ಇವರು ವಿರೋಧ ಪಕ್ಷದವರು ಅಶ್ವತ್ಥನಾರಾಯಣ ಅವರು ಸಮೇತ ಎಲ್ಲ ಗಲಾಟೆ ಮಾಡಿದ್ರು. ಆ ಉತ್ತರ ಕೊಟ್ಟಾದಮೇಲೆ ಇಮ್ಮಿಡಿಯೇಟಾಗಿ ಸ್ಪೀಕರ್ ಅವರು ಸಭೆಯನ್ನು ಅಡ್ಜರ್ನ್ ಮಾಡಿಬಿಟ್ಟು ಹೋದರು. ಅದರಿಂದ ಉತ್ತರ ಕೊಡಲಿಕ್ಕೆ ಆಗ್ತದೆ. ಉತ್ತರ ಯಾವಾಗಲೂ ಕೊಡಲಿಕ್ಕೆ ಸಿದ್ಧ ಎಂಬ ಮಾತನ್ನು ಹೇಳಿದೆ. ಮೊನ್ನೆ ನಮ್ಮ ಎಲ್ಲ ಹಿರಿಯ ಆಫೀಸರ್ಗಳಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೆ, ಅವರಿಗೆ ನೀವು ಎಲೆಕ್ಟ್ರಿಸಿಟಿ ನಮ್ಮ ಸಿಚುವೇಶನ್ ವಿಚಾರ ಯಾವ್ಯಾವ ಸಿದ್ಧತೆ ನಾವು ಮಾಡಿದ್ದೀವಿ ಅದನ್ನೆಲ್ಲ ಸ್ವಲ್ಪ ನಮ್ಮ ಮಾಧ್ಯಮದ ಮಿತ್ರರನ್ನ ಕರೆದುಬಿಟ್ಟು, ಸೊ ದ್ಯಾಟ್ ಎಲ್ಲಿ ಅಸೆಂಬ್ಲಿಯಲ್ಲಿ ಎಲ್ಲ ರೈಸ್ ಮಾಡಿದರೆ ಕೆಲವರಿಗೆಲ್ಲ ಇದೆ, ಅದಕ್ಕೆಲ್ಲ ಒಂದು ಉತ್ತರ ಕೊಡಿ ಅಂತ ಇಟ್ಬಿಟ್ಟು ಅವರು ಅದರ ಪ್ರಕಾರ ACS ಅವರು, ಪಂಕಜ್ ಪಾಂಡೆ ಅವರು, ನಮ್ಮ ಶಿವಶಂಕರ್ ಅವರು ಎಲ್ಲ ಸೇರಿಬಿಟ್ಟು ತಮಗೆಲ್ಲ ಉತ್ತರ ಕೊಟ್ಟಿದ್ದಾರೆ. ಅದರ ಮಧ್ಯದಲ್ಲಿ ಯಾರೋ ಮೊದಲು ಕೆಲವರು ಸ್ಮಾರ್ಟ್ ಮೀಟ್ರ್ ವಿಚಾರ ರೈಸ್ ಮಾಡಿದ್ರು. ಆ ಸ್ಮಾರ್ಟ್ ಮೀಟ್ರ್ ವಿಚಾರದಲ್ಲಿಯೂ ಸಮೇತ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಅಶ್ವತ್ಥನಾರಾಯಣ ಅವರು ಹೇಳಿದ್ರು ಉತ್ತರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಂತ್ರಿ ಇರಲಿಲ್ಲ ಅಂದ್ಬಿಟ್ಟು. ಅದು ನಿಜ ಅಲ್ಲ.
ನಾನು ಒಂದು ದಿವಸ ಮೊದಲೇ ಹೋಗಿ ಸ್ಪೀಕರ್ನ ಕೇಳಿದಾಗ ಸ್ಪೀಕರ್ ಅವರು ಮುಖ್ಯಮಂತ್ರಿಯವರ ಉತ್ತರ ಆದಮೇಲೆ ಕೊಡಿ ಅಂತ ಹೇಳಿದ್ರು.